ಹಲೋ. ಸಾರಿ, 1 ವೀಕ್ ಅನ್ಕೊಂಡು ಹೋಗಿ 2 ವೀಕ್ ಆಗೋಯ್ತು. ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಮಂಗಳವಾರ ದಿನ ಮಾರ್ಕೆಟ್ ಏನಾಗ್ಬೋದು, ಏನು ಎಲ್ಲಿದೆ ಮಾರ್ಕೆಟ್, ಯಾವ ಜಾಗದಲ್ಲಿದೆ, ಏನ್ ಆಗ್ಬೋದು ಅಂತ ನೋಡೋಣ. ಓಕೆನಾ? ಈಗ ನನ್ನ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಸಪೋರ್ಟ್ ಲೈನ್ ಅಲ್ಲಿ ಇದೆ ನೋಡಿ. ಇಲ್ಲೂ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ. ಒಂದ್ ನಿಮಿಷ. ಓಕೆ, ನೀವು ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಒಂದ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿರೋ ಏರಿಯಾಗೆ ವಾಪಸ್ ಬಂದು ನಿಂತ್ಕೊಂಡಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೋ ಬೇರಿಶ್ ಆಗುತ್ತೋ ಅದು ಚಾರ್ಟ್ ಪ್ಯಾಟರ್ನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಇವಾಗ ನಾವು ಕ್ಯಾಂಡಲ್ ಸ್ಟಿಕ್ಸ್ ವೈಸ್ ನೋಡಿದ್ರೆ ಯಾವುದೇ ತರದ್ ನಮಗೆ ಬೇರಿಶ್ ಆಗ್ಲಿ ಬುಲ್ಲಿಶ್ ಆಗ್ಲಿ ಕಾಣ್ತಾ ಇಲ್ಲ. ಸೊ ಈ ಬೇರಿಶ್ ಅಲ್ಲಿ ಆಗ್ಬೇಕಾಗಿರೋ ಕ್ಯಾಂಡಲ್ ಇಲ್ಲಿ ಬರಬೇಕು. ಸೊ ಅದು ಇಲ್ಲಿ ಬಂದಿದೆ. ಸೊ ಇದೇನಂತ ಮೇಜರ್ ಸಪೋರ್ಟ್ ಆಗಿರೋ ಅಂತ ಏರಿಯಾ ಏನಲ್ಲ. ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ಬಂದಿದೆ ಅಂತ ಕಾಣ್ತಾ ಇದೆ ಅಷ್ಟೇ. ಸೊ ಅದು ರೆಸಿಸ್ಟೆನ್ಸ್ ಆಗಲ್ಲ, ಇದು ಆಗಲ್ಲ. ಸೊ ಮಾರ್ಕೆಟ್ ಯುರೋಪ್ ದಿಂದ ನಮ್ದೊಂದು ಒಳ್ಳೆ ಟ್ರೇಡ್ ಡೀಲ್ ನಡೀತಾ ಇದೆ. ಸೊ ಅದೇನಾದ್ರು ನಾಳೆ ಅಂದ್ರೆ ಆ ಅದೇನ್ ರಿಪಬ್ಲಿಕ್ ಡೇ ಇದೆಯಲ್ಲ, ಅವತ್ತೇನಾದ್ರು ಟ್ರೇಡ್ ಡೀಲ್ ನಡೀತು ಅಂದ್ರೆ ಮಾರ್ಕೆಟ್ ವಿ ಶೇಪ್ ರಿಕವರಿ ತಗೊಂಡು ವೆರಿ ಬುಲ್ಲಿಶ್ ಆಗುತ್ತೆ. ನನ್ನ ಒಂದು ಇದಿರೋ ಪ್ರಕಾರ ಏನಂದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗ್ಬೇಕಾದ್ರೆ ಇಲ್ಲಿಂದ ಹೆಚ್ಚಾಗಿ ಹೋಗ್ಬೇಕು ಅಂತ ಇರೋದು 24,940. ಸೊ ಯಾಕೆ ಏನು ಬೇರಿಶು ಆಗೋ ಚಾನ್ಸಸ್ ತುಂಬಾ ಕಾಣ್ತಾ ಇರೋದು ಏನಕ್ಕೆ ಅಂದ್ರೆ ನೋಡಿ, ಅದು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ ಕರೆಕ್ಟಾ. ಈ ಟ್ರೆಂಡ್ ಲೈನ್ ಅದು ದೊಡ್ಡದು ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ನೋಡಿ. ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂತು ಕರೆಕ್ಟಾ. ಬಂದು ರೀಟೆಸ್ಟ್ ಮಾಡಿ ಬಂದಿದ್ರೆ ಇಲ್ಲೇ ಬೇರಿಶ್ ಆಗ್ಬೇಕಾಗಿತ್ತು. ವಾಪಸ್ ನೋಡಿ ಬುಲ್ಲಿಶ್ ಆಗಿ ಮತ್ತೆ ಇದೊಂದು ಟ್ರೆಂಡ್ ಲೈನ್ ಟಚ್ ಆಗಿ ಬಂತ ನೋಡಿ. ಇದು ಅಷ್ಟೇ, ಇಲ್ಲೊಂದ್ಸತಿ ಟಚ್ ಆಗಿದೆ, ಈಗ ಇಲ್ಲೊಂದ್ಸತಿ ಆಗಿದೆ. 3 ಟೈಮ್ ಮಲ್ಟಿಪಲ್ ಆದ್ರೆ ಏನಂತ ಹೇಳಿದೀನಿ, ರೆಸಿಸ್ಟೆನ್ಸ್ ಆರ್ ಸಪೋರ್ಟ್. ಇದು ಇವಾಗ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್. ಇಲ್ಲಿಂದ ಮಾರ್ಕೆಟ್ ಏನಾಯ್ತು, ರೆಸಿಸ್ಟೆನ್ಸ್ ಹೋಯ್ತು, ಕೆಳಗಡೆ ಬಂತು. ಮತ್ತೇನಾಯ್ತು, ಇನ್ನೂ ಬೇರಿಶ್ ಹೋಗ್ತೀನಿ ಅಂತ ರೆಸಿಸ್ಟೆನ್ಸ್ ಟಚ್ ಮಾಡ್ತು. ಅದನ್ನ ಬ್ರೇಕ್ ಮಾಡಿ ಹೋಗಿದ್ರೆ ಬುಲಿಶ್ ಆಗ್ತಾ ಇದೆ. ಯಾವ ತರ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದಾಗಲ್ಲ ಎಂಟ್ರಿ ನಿಮ್ದು, ಹಿಂಗ್ ಬಂದು ರೀಟೆಸ್ಟ್ ಆದಾಗ ಎಂಟ್ರಿ ಅಂತ. ಸೊ ಇಲ್ಲಿ ಯಾವ್ದೇ ತರದ ನಿಮ್ಗೆ ಕೆಳಗಡೆ ಆಗ್ತಿದೆಯಲ್ಲ, ಆಗ್ತಾ ಇದೆ. ಯಾವುದೇ ತರದ ಎಂಟ್ರಿ ನೀವು ಈ ಜಾಗದಲ್ಲಿ ಕೊಟ್ರೆ ಅಂತ ಕೊಡಂಗಿಲ್ಲ ಅಂತ ಹೇಳ್ತಾ ಇರ್ತೀನಿ ಅವಾಗ. ಕರೆಕ್ಟಾ? ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ. ಯಾಕೆ ನೀವು ಬುಲಿಶ್ ಥಿಂಕ್ ಮಾಡ್ತೀರಾ, ಮಾರ್ಕೆಟ್ ಬುಲಿಶ್ ಆಗ್ಬೋದು ಅಂತ? ಯಾವಾಗ್ಲೂ ಆತರ ಥಿಂಕ್ ಮಾಡ್ಬೇಡಿ. ನೀವು ಅನ್ಕೊಂಡಂಗ್ ಮಾರ್ಕೆಟ್ ಅಲ್ಲ ಅದು. ಬಟ್ ಒಂದ್ ಕ್ಯಾಂಡಲ್ ಕೂಡ ಹೊರಗಡೆ ಕ್ಲೋಸ್ ಕೊಟ್ಟಿಲ್ಲ. ಸೊ ಓಕೆನಾ? ಇವಾಗ ಈ ಮೇಜರ್ ಟ್ರೆಂಡ್ ಲೈನ್ ಹೋಗ್ತೀನಿ ನಾನು. ಇವಾಗ ಮಾರ್ಕೆಟ್ ಅಲ್ಲಿ ಇದು ಬ್ರೇಕ್ಔಟ್ ಕೊಟ್ಟಾಗಲ್ಲ ನಿಮ್ ಎಂಟ್ರಿ ಅಂತ ಹೇಳ್ತೀನಿ. ಯಾಕೆ ನೋಡಿ, ಈ ಬ್ರೇಕ್ಔಟ್ ಕೊಡ್ತು, ವಾಪಸ್ ಇದೇ ರೇಂಜಿಗೆ ಬಂತು, ಟಚ್ ಆಗಿ ಕೆಳಗಡೆ ಬಂತು, ರೀಟೆಸ್ಟ್ ಮಾಡ್ತು ಮಾರ್ಕೆಟ್. ಕರೆಕ್ಟಾ? ರೀಟೆಸ್ಟ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂತು. ಯಾವಾಗ್ಲಾಗ್ಲೂ ಸಪೋರ್ಟ್ ಲೈನ್ ನ ಟಚ್ ಬ್ರೇಕ್ ಮಾಡಿ ಕೆಳಗಡೆ ಬರ್ತಿದ್ದಾರೆ, ಅದನ್ನ ರೆಸಿಸ್ಟೆನ್ಸ್ ಕನ್ವರ್ಟ್ ಮಾಡ್ಕೊಳುತ್ತೆ ಮಾರ್ಕೆಟ್. ಸೊ ಇದನ್ನ ಎಲ್ಲಿ ಚೆನ್ನಾಗಿ ತೋರಿಸ್ಬೋದು ನಿಮಗೆ ಅಂದ್ರೆ ಇದನ್ನೇ ತೋರಿಸ್ತೀನಲ್ಲ. ಇವಾಗ ಇಲ್ಲಿ ಸಪೋರ್ಟ್ ತಗೊಂಡಿತ್ತ, ಸಪೋರ್ಟ್ ನ ರೆಸಿಸ್ಟೆನ್ಸ್ ತಗೊಳಕ್ ಹೋಗ್ತು, ಆಗ್ಲಿಲ್ಲ. ಸೊ ಮತ್ತೆ ತಗೊಂಡು ರೆಸಿಸ್ಟೆನ್ಸ್ ಹತ್ರ ಹೋಯ್ತು, ಮತ್ತೆ ಬಂತು, ರೆಸಿಸ್ಟೆನ್ಸ್ ಹತ್ರ ಹೋಯ್ತು ಮಾರ್ಕೆಟ್. ಇವಾಗ ಏನಾಯ್ತು, ಮಾರ್ಕೆಟ್ ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ಅಂದ್ರೆ ಇದೆಲ್ಲ ಟಾರ್ಗೆಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಟ್ರೇಡ್ ಬುಲಿಶ್ ಆಗಿರೋ ಬೇರಿಶ್ ಆಗ್ಬೋದು. ಸೊ ಏನಾಯ್ತು, ವಾಪಸ್ ಬಂದು ಇದೇ ಜಾಗನ ರೀಟೆಸ್ಟ್ ಮಾಡ್ತು. ಕರೆಕ್ಟಾ? ಈಗ ಮಾರ್ಕೆಟ್ ಏನಾದ್ರು ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ. ಕರೆಕ್ಟಾ? ಈಗ ಏನಾದ್ರು ಮಾರ್ಕೆಟ್ ನಾಳೆ ದಿನ ಇದನ್ನೇನಾದ್ರು ಬಿಟ್ಟು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಇಲ್ಲಿಂದ ಹಿಂಗ್ ಹೋತು ಅಂದ್ರೆ ಈ ಜಾಗದಲ್ಲಿ ಇರ್ಬೇಕು ನಿಮ್ ಎಂಟ್ರಿ. ಹೋಗುತ್ತೆ ಫಸ್ಟ್ ಕ್ಯಾಂಡಲ್ಸ್. ಏನಾದ್ರು ಯುರೋಪ್ ಡೀಲ್ ನಡೆದ್ರೆ ಓಪನ್ ಆಗದೆ ಇಲ್ಲಿ 25,180 ಹಿಂಗ್ ಓಪನ್ ಆಗ್ಬಿಡುತ್ತೆ. 150 180 ಓಪನ್ ಆಗಿ ಈ ರೆಕ್ಟಾಂಗಲ್ ಬಾಕ್ಸ್ ಒಳಗಡೆ. ಓಕೆನಾ? ವಾಪಸ್ಸು ಈ ಜಾಗ ಬರುತ್ತೆ ಮಾರ್ಕೆಟ್. ಈ ಜಾಗ ಬರುತ್ತೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಈ ಜಾಗ ಮಾರ್ಕೆಟ್ ಬರುತ್ತೆ, ಅವಾಗ ನಿಮ್ ಎಂಟ್ರಿ ಇಡಿ. ನೀವು ಊರ್ಗಿಂತ ಮುಂಚೆನೆ ಎಂಟ್ರಿ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲೋ ಐ ಎಂಟ್ರಿ ಆಗಿರುತ್ತೆ. ನೀವು ಅವಾಗ ಎಸ್ ಎಲ್ ಸಿಕ್ಕಾಪಟ್ಟೆ ದೊಡ್ಡದಾಗ ಕುತ್ಕೊಳ್ಳೋದು. ಓಕೆನಾ? ಮಾರ್ಕೆಟ್ ಎಲ್ಲಿಗಾರು ಹೋಗಿ ಒನ್ ಮಿನಿಟ್ ಕ್ಯಾಂಡಲ್ ಎಂಟ್ರಿ ಮಾಡ್ಬೇಡಿ, ವೆಯ್ಟ್ ಮಾಡ್ತಾ ಇರಿ. 1 ಮಿನಿಟ್ ಕ್ಯಾಂಡಲ್, ನೆಕ್ಸ್ಟ್ ಮಿನಿಟ್ ಕ್ಯಾಂಡಲ್ ಇಲ್ಲಿಂದ ಸಪೋರ್ಟ್ ತಗೊಳ್ತಾ ಇದೆ. ಹ್ಯಾಮರ್ ನೋಡಿ ಯಾವ ತರ ಗೊತ್ತಾ, ಹ್ಯಾಮರ್ ತೋರಿಸ್ತೀನಿ ಒಂದು ನಿಮಿಷ. ಹ್ಯಾಮರ್ ಕ್ಯಾಂಡಲ್ ಇಲ್ಲ, ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಬರಬೇಕು. 5 ಮಿನಿಟ್ ಅಲ್ಲಿ ನಿಮಗೆ ಕಂಡಿಲ್ಲ ಅಂದ್ರೂ ಸ್ವಿಚ್ ಆಗ್ತಾ ಇರಿ. ಈ ಕ್ಯಾಂಡಲ್ ಇಂದ ಆ ಕ್ಯಾಂಡಲ್ ನೋಡಿ, ಈ ತರ ಏನಾದ್ರು ನಿಮಗೆ ಪ್ಯಾಟರ್ನ್ ಆ ಜಾಗದಲ್ಲಿ ಆಯ್ತು ಅಂದ್ರೆ 1 ಮಿನಿಟ್ ಕ್ಯಾಂಡಲ್ ಆದ್ರೂ ಎಂಟ್ರಿ ಕೊಡಿ, ಆರಾಮಾಗಿ ಅದನ್ನ ಬುಲಿಶ್ ಆಗುತ್ತೆ. ಏನಾದ್ರು ಇನ್ ಕೇಸ್ ನಾಳೆ ದಿನ ಆ ಟ್ರೇಡ್ ಡೀಲ್ ನಡೆದಿಲ್ಲ ಅಂದ್ರೆ ಗೊತ್ತಾಗತ್ತೆ, ಅದು ಗಿಫ್ಟ್ ನಿಫ್ಟಿ ಎಲ್ಲ ನೋಡ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಹೋಗಿ ಟಚ್ ಆಗಿ ವಾಪಸ್ ಮಾರ್ಕೆಟ್ ಬರುತ್ತೆ. ಒಂದೇ ಕ್ಯಾಂಡಲ್ ಟಚ್ ಆಗಿ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಟಚ್ ಆಗಿ ಏನಾರ ಬಂದ್ರೆ ಈ ಲೈನಿಗೆ ಬರ್ಬೇಕು ಅಂತ ಹೇಳಿದ್ರಲ್ಲ, ರೆಕ್ಟಾಂಗಲ್ ಬಾಕ್ಸ್ ಇಲ್ಲಿಗೆ ಬರುತ್ತೆ. ಸೊ ಆರಾಮಾಗಿ ನೀವು ಎಂಟ್ರಿನ ಶಾರ್ಟ್ ಸೈಜ್ ಅಲ್ಲಿ ಮಾಡೋದಾದ್ರೆ ಹೋಗಿ ಬರ್ಲಿ ಈ ಜಾಗದಲ್ಲಿ ಮಾಡಿ, ಹೈ ಅಲ್ಲಿ
ಅವಾಗ ಇಲ್ಲಿ ತನಕ ಟಾರ್ಗೆಟ್ನ ಇಟ್ಕೋಬೋದು. ಓಕೆನಾ? ಈ ಸೇಫ್ ಆಗಿರ್ಲಿ. ಇದ್ರ ಮೇಲ್ಗಡೆ ಹೋಗಿ ವಾಪಸ್ ರೀಟೆಸ್ಟ್ ಮಾಡ್ತಾ ಇದ್ದೇನೆ ಏನು ಎಂಟ್ರಿ ಮಾಡಬೇಡಿ ಅಷ್ಟೇ, ಮುಗೀತು, ಕ್ಲೋಸ್. ಅಲ್ಲೂ ನಿಮಗೆ ಟ್ರೇಡ್ ಸಿಕ್ಕಿಲ್ವಾ, ಇಲ್ಲಿಗೆ ಬನ್ನಿ. ಇಲ್ಲಿಗೆ ಅದು ಬಂದಿತ್ತು ಮಾರ್ಕೆಟ್ ಸ್ಪೈಕ್ ಕೊಟ್ಟಾದ್ಮೇಲೆ ಇಲ್ಲಿ ಬಂದು ಇದನ್ನಾರು ರೀಟೆಸ್ಟ್ ಮಾಡೋದು ಮತ್ತೆ. ಇವಾಗ ಇದನ್ನ ಮಾಡಿಲ್ಲ ಅಂದ್ರು ನೋಡಿ, ಇಲ್ಲಿ ಈಗ ಹೋಗಿ ಇಲ್ಲೆಲ್ಲ ಹೋಗಿ ಕೆಳಗಡೆ ಬಂತು ಅಂದ್ರೆ ಹಿಂಗ್ ಹೋಗಿ ಇದನ್ನ ರೀಟೆಸ್ಟ್ ಮಾಡುತ್ತೆ. ರೀಟೆಸ್ಟ್ ಅಲ್ಲಿ ಎಂಟ್ರಿ ಇಲ್ಲಿ, ಅದೂ ಸಿಕ್ಕಿಲ್ವಾ, ಇಲ್ಲಿ ಬಂದು ರೀಟೆಸ್ಟ್ ಬರ್ತಾ ಅವಾಗ ಎಂಟ್ರಿ ಮಾಡಿ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ನಾನು ಸಿಲ್ವರ್ ಬಗ್ಗೆ ಅವತ್ತಷ್ಟು ನೀಟು ವಿಡಿಯೋ ಮಾಡಿದೀನಿ. 2 ತಿಂಗಳು ಮುಂಚೆನೆ ಹೇಳಿದೀನಿ ಸಿಲ್ವರ್ ಏನಾಗುತ್ತೆ ಅಂತ. ನೋಡಿದೀರಾ ಅನ್ಕೊಂತೀನಿ. ಗೋಲ್ಡ್ ಏನಾಗ್ತಿದೆ ಅಬ್ಸರ್ವ್ ಮಾಡೋಣ. ಡೇ ಕ್ಯಾಂಡಲ್ ವೈಸ್ ಗೋಲ್ಡ್ ಬುಕ್ನಿ ಶೂಟ್ ಆಗಿ ಹೋಗಿದೆ ಗೋಲ್ಡ್. ಸೊ ನಾನು ನೋಡಿಲ್ಲ ಅಂತಲ್ಲ ಊರಲ್ಲಿ ಕುತ್ಕೊಂಡು, ಬಟ್ ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ, ಟ್ರೇಡ್ ಮಾಡಿಲ್ಲ. ಒಂದಿನ ಏನೋ ಮಾಡಿದೆ, ಟೈಮ್ ಇತ್ತು. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಸುಟ್ಟೋಗ್ಬಿಟ್ಟಿದೀನಿ ಊರಲ್ಲಿ. ಸೊ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದೆ, ಕಪ್ ಅಂಡ್ ಹ್ಯಾಂಡಲ್ ರೀಟೆಸ್ಟ್ ಮಾಡ್ತಿದೆ ಈ ಜಾಗದಲ್ಲಿ, ಈ ಜಾಗಕ್ಕೆ ವಾಪಸ್ ಮತ್ತೆ ಮಾರ್ಕೆಟ್ ಬರಲ್ಲ ಅಂತ. ಇಲ್ಲಿಂದಾನೇ ಆದ್ರೆ ಬೆರಿಸ್ ಆಗ್ಬೇಕು. ಯಾವಾಗ ಬ್ರೇಕ್ಔಟ್ ಕೊಟ್ಟ ನೀವು ಹೋಗಿ ನನ್ನ ವಿಡಿಯೋ ನೋಡ್ಕೊಂಬರಿ ಕರೆಕ್ಟಾಗಿ. ಇಷ್ಟೊಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಆದಾಗ್ಲೂ ಹೇಳಿದೆ, ಮಾರ್ಕೆಟ್ ಈ ಟ್ರೆಂಡ್ ಲೈನ್ ನ ರೆಸಿಸ್ಟೆನ್ಸ್ ಆಗಿ ತಗೋಬೇಕು, ಸಪೋರ್ಟ್ ನ ಬ್ರೇಕ್ ಮಾಡಿದೆ ಅಂದ್ರೆ ಮತ್ತೆ ರೆಸಿಸ್ಟೆನ್ಸ್ ತಗೋಬೇಕು, ತಗೊಂತಾ ಇಲ್ಲ ಅಂದ್ಮೇಲೆ ತಿರ್ಗಾ ಇದನ್ನೇ ಸಪೋರ್ಟ್ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅಂತ ಕರೆಕ್ಟ್ ನನ್ನ ವಿಡಿಯೋ ಚೆಕ್ ಮಾಡ್ಕೊಂಬರಿ. ಇಲ್ಲಿಂದನೇ ಹಿಂಗಾಗುತ್ತೆ ಅಂತ ಹೇಳಿದೆ ನೋಡಿ, ಆ ಲೈನ್ ಟಿಚ್ ಆಗಿ ಹೋಗಿದೆ. ಗೋಲ್ಡ್ ತಿರುಗು ಕೂಡ ನೋಡಿಲ್ಲ ಅಲ್ಲಿಂದ. ಅವ್ನು ಟ್ರಂಪ್ ಮಾಡಕ್ಕಿಂತ ಮುಂಚೆನೆ ನಾನು ವಿಡಿಯೋ ಮಾಡಾಕಿದ್ದೆ, ಸಿಲ್ವರ್ ಏನಾಗುತ್ತೆ ಗೋಲ್ಡ್ ಏನಾಗುತ್ತೆ ಅಂತ. ಸೊ ನಾನು ಸಿಲ್ವರ್ ಹೇಳಿದಾಗ ಇಲ್ಲಿತ್ತು ಸಿಲ್ವರ್, ಇದು ಗೋಲ್ಡ್. ಸೊ ಇಲ್ಲೆಲ್ಲ ಇಲ್ಲ ಅನ್ಸುತ್ತೆ, ಇಲ್ಲಿಂದ ಒಂದು 3,500 ಬರುತ್ತೆ ಅನ್ಕೊಂಡ್ವಿ. ಸೊ ಮತ್ತೆ ಏನಾದ್ರು ರಷ್ಯಾ ಯುಕ್ರೇನ್ ವಾರ್ ಏನೋ ಸ್ಟಾರ್ಟ್ ಆಗಿ ಸ್ವಲ್ಪ ಇದಾಗಿತ್ತು. ಯಾವಾಗ ಈ ಏರಿಯಾಗೆ ಬಂತು, ಗೋಲ್ಡ್ ಬಗ್ಗೆ ಸಿಕ್ಕಾಪಟ್ಟೆ ಅಕ್ಯುರಸಿ ಬಂತು, ಕಪ್ ಅಂಡ್ ಹ್ಯಾಂಡಲ್ ಆಗಿದೆ. ಸೊ ಇಲ್ಲಿಂದ ಗೋಲ್ಡ್ ಬುಲಿಶ್ ಆಗುತ್ತೆ ಅಂತ. ಯಾವುದೇ ತರ ಅವತ್ತಿನ ಬೇರಿಶ್ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೇ ಇಲ್ಲ. ಯಾರು ಆ ತರ ಕಲ್ಪನೆ ಇರೋದಿದ್ರೆ ತೆಗೆದಾಕ್ಬಿಡಿ. ಮತ್ತೆ ಗೋಲ್ಡ್ ರೇಟ್ ಏನಾದ್ರು ಕಮ್ಮಿ ಆಗುತ್ತಾ? ನೋ ಚಾನ್ಸ್ ವೇ. ಈಗ ಸದ್ಯದ ಮಟ್ಟಿಗೆ ಕಮ್ಮಿ ಆಗಂತದ್ದು ಇಲ್ಲ. ಕಮ್ಮಿ ಆದ್ರೂ ಒಂದು 15,000 18 ಸಾವಿರಕ್ಕಂತೂ ಗೋಲ್ಡ್ ಹೋಗುತ್ತೆ. 16 18ಕ್ಕೆ ಹಿಂಗ್ ಹೋದ್ರೂ ವಾಪಸ್ ಒಂದು 12 ಸಾವಿರಕ್ಕೆ ಬರ್ಬೋದು ಅಷ್ಟೇ ಲಾಸ್ಟ್, ಅದಕ್ಕಿಂತ ಕಮ್ಮಿ ಬರಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡಿ ಅಂದೆ, ಮಾಡ್ತೀನಿ. ಏನಕ್ಕೆ ಕಮ್ಮಿ ಆಗಲ್ಲ ಅಷ್ಟೊಂದು ಅಂತಾನು. ಓಕೆನಾ? ಬಿಟ್ಕಾಯಿನ್ ಏನಾಗಿದೆ ನೋಡೋಣ ಸದ್ಯ ಮಟ್ಟಿಗೆ. ಓಹೋ, ಬಿಟ್ಕಾಯಿನ್ ನನ್ನ ಎಂಟ್ರಿ ಎಲ್ಲಿತ್ತು, ಇದ್ರ ಮೇಲ್ಗಡೆ ಎಂಟ್ರಿ ತಗೊಳ್ಳಿ ಅಂತ ಹೇಳಿದೆ. ಸೊ ಎಂಟ್ರಿ ಹೋಗಿ ವಾಪಸ್ SL ಹಿಟ್ ಆಗಿದೆ. ಓಕೆ, ಒಪ್ಕೊಳ್ಳೋಣ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಇದೆಲ್ಲ ನಮ್ಮ ಆಟ ಅಲ್ಲ, ಟ್ರಂಪ್ ಅಣ್ಣನ ಆಟ. ಟ್ರಂಪ್ ಈ ತರ ಎಲ್ಲ ಮಾಡ್ತಿರೋದ್ರಿಂದ ಅಂದ್ರೆ ಈ ತರ ಆಗ್ತಿದೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸದ್ಯದ ಮಟ್ಟದಲ್ಲಿ ಸ್ವಲ್ಪ ದಿವಸ ಅಷ್ಟೇ ಇವೆಲ್ಲ ಕಾಲ್ಪನಿಕ. ಸೊ ಮಾರ್ಕೆಟ್ ಮತ್ತೆ ಸಪೋರ್ಟ್ ಲೈನ್ ಅಲ್ಲೇ ಇದೆ, ಮತ್ತೆ ಎಂಟ್ರಿ ಮಾಡೋರು ಈ ಜಾಗದಿಂದಾನೇ ಎಂಟ್ರಿ ಮಾಡ್ಕೋಬಹುದು. ಇದು ಮೇಜರ್ ಸಪೋರ್ಟ್ ಝೋನ್ ಇದಕ್ಕೆ, BTC ಗೆ. ಇಲ್ಲಿಂದ ಮೇಲೆ ಎಂಟ್ರಿ ಮಾಡಿ 90,000 ಮೇಲೆ ಎಂಟ್ರಿ. ಓಕೆನಾ? ಸಾರಿ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಓಕೆ, ಆದಷ್ಟು 10 ನಿಮಿಷ ಒಳಗಡೆ ವಿಡಿಯೋ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಸೇಫ್ ಆಗಿ ಎಂಟ್ರಿ ಮಾಡಿ ಅಂತ ಹೇಳ್ತಾ, ಎಂಟ್ರಿ ಏನಾದರೂ ಮಾಡೋದಿದ್ರೆ ನೀವು 25,073 ಕೆಳಗಡೆ ಇರಲಿ ಬೇರಿಶ್ ಅಲ್ಲಿ. ಈ ಸಪೋರ್ಟ್ ಲೈನ್ ಹತ್ರ ಹುಷಾರಾಗಿರಿ, 25,094 ಸೊ ಪಾಸಿಟಿವ್ ಆಗ್ಬೋದು ಅಂತ ವೈಬ್ಸ್ ಇದೆ, ನೋಡೋಣ. ಯುರೋಪ್ ಟ್ರೇಡ್ ಡೀಲ್ ಇದೆ, ವೆಪನ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಫೆನ್ಸ್ ಸೆಕ್ಟರ್ ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ಕೊಂಬೇಡಿ, ಒಳ್ಳೆ ಸಖತ್ ಭೂಮಿ ಇದೆ, ಆಗ ಚಾನ್ಸಸ್ ಎಲ್ಲ ಇದೆ. 25,125 ಕಾಲ್ ಕಡೆ ಇರಲಿ ಎಂಟ್ರಿ. ಈ ಲೈನಲ್ಲಿ ಹುಷಾರಾಗಿರಿ ಸ್ವಲ್ಪ. ಮೇ ಬಿ ಬುಲಿಶ್ ಆದರೆ ಸ್ಪೈಕ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಟಾರ್ಗೆಟ್ ಬಂದ್ಬಿಟ್ಟು 25,225. ಓಕೆನಾ? ಸೇಫ್ ಆಗಿ ಟ್ರೇಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಗಿಸ್ಕೊಳೋಣ. ಇನ್ನ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಇನ್ನ ವಿಡಿಯೋನ ಸ್ಟಾಪ್ ಮಾಡಲ್ಲ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಮುಗಿಸ್ಕೊಳೋಣ. ಬಾಯ್. ಕಂಬನಿಯಾಗೋ